ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ CET ಪರೀಕ್ಷೆಗಳು ಇನ್ನೇನು ಹತ್ರ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನೀವೆಲ್ಲರೂ CET ಪರೀಕ್ಷೆಗಳನ್ನು ಫೇಸ್ ಮಾಡ್ತೀರಾ. ಈ ಒಂದು ದಿನ ನಾವು ಈ CET ಪರೀಕ್ಷೆಯಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಭೌತಶಾಸ್ತ್ರ ವಿಷಯದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಕಾತುರರಾಗಿ ನಾವು ಕುಳಿತಿದ್ದೇವೆ. ನಮ್ಮೊಂದಿಗೆ ನಮ್ಮ ಜೊತೆಗೆ ಭೌತಶಾಸ್ತ್ರ ವಿಷಯದ ಬಗ್ಗೆ ತಿಳಿಸಿಕೊಡಲು ಬಹಳ ಮುಖ್ಯವಾಗಿರ್ತಕ್ಕಂತಹ ಭೌತಶಾಸ್ತ್ರ ಉಪನ್ಯಾಸಕರು, ಚಿತ್ರದುರ್ಗದ ಹಲವಾರು ಕಾಲೇಜುಗಳಲ್ಲಿ ಕೆಲಸ ಮಾಡಿ ಪ್ರಸ್ತುತ ದೊಡ್ಡ ಸಿದ್ದನಹಳ್ಳಿಯ ಜ್ಞಾನಪೂರ್ಣ ಕಾಲೇಜಿನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಪೂರ್ಣ ಬೋಧಾಚಾರ್ PBC ಅಂತಲೇ ಅವರು ಹೆಸರುವಾಸಿಯಾಗಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, CET ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಉಳಿತು, ಇನ್ನೊಂದು 10 ದಿನ ಅನಿಸುತ್ತೆ. ಈ CET ಪರೀಕ್ಷೆಯಲ್ಲಿ ಭಾಳ ಮಕ್ಕಳಿಗೆ ಈ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದ ಬಗ್ಗೆನೇ ತುಂಬ ಅವರಿಗೆ ಕೆಲವರಿಗೆ ಬಹಳ ಹೆದರಿಕೆ ಮತ್ತು ಕಾತುರ ಎರಡೂ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಹೋಗಲಾಡಿಸೋಕ್ಕೆ ಬಹಳ ಶಾರ್ಟಾಗಿ ಈ ಒಂದು ಫಿಸಿಕ್ಸ್ನ ಹೇಗೆ ನಾವು ಅಟೆಂಡ್ ಮಾಡಬೇಕು ಅನ್ನೋದ್ರ ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಿದ್ದೀನಿ. ಮೊದಲನೇದಾಗಿ CET ಫಿಸಿಕ್ಸ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೀವು ತಿಳಿಸ್ಕೊಡ್ಬೇಕು. ಎಲ್ರಿಗೂ ನಮಸ್ಕಾರ. ಹೌದು, ತುಂಬ ಸಮಯ ಕಡಿಮೆ ಇದೆ. ಈಗ 16 ಮತ್ತು 17, 16ನೇ ತಾರೀಕು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ, 17ನೇ ತಾರೀಕು ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ CET ಎಕ್ಸಾಮ್ ಇದೆ. ನಿಮಗೆಲ್ಲ ಗೊತ್ತಿರುತ್ತೆ ಮಕ್ಕಳೇ. ಆದರೆ ಫಿಸಿಕ್ಸ್ ಅಂತ ಸಬ್ಜೆಕ್ಟ್ ಬಂದಾಗ ಇಲ್ಲಿ 2 ಭಾಳ ಪ್ರಮುಖವಾದಂಥ ವಿಷಯಗಳಿದ್ದಾವೆ ಫಿಸಿಕ್ಸಲ್ಲಿ. ಒಂದು, ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು, ಅಂದರೆ ಕೋರ್ ಕಾನ್ಸೆಪ್ಟ್ಗಳನ್ನು, ಅಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ಗಳನ್ನು. ಎರಡನೇದು, ಈ ನ್ಯೂಮರಿಕಲ್ನ ಚೆನ್ನಾಗಿ ಅಟೆಂಡ್ ಮಾಡೋದು ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಫಿಸಿಕ್ಸ್ನಲ್ಲಿ ಸರ್ ಏನಾಗುತ್ತೆ ಅಂತ ಹೇಳಿದ್ರೆ 60 ಕ್ವಶನ್ಸಲ್ಲಿ 60ರಲ್ಲಿ ಕನಿಷ್ಠ ಅಂತ ಹೇಳಿದ್ರೆ 55ರಿಂದ 56 ಕ್ವಶನ್ಸು. ಪ್ರತಿಯೊಂದು ಕ್ವಶನ್ನು ಕೂಡ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಅಂತೀವಿ, ಅಂದರೆ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ತುಂಬ ಜಾಸ್ತಿ ಇರ್ತವೆ. ತುಂಬ ಆಲ್ಮೋಸ್ಟ್ 90% ಮೇಲೆ ಅವೇ ಕ್ವಶನ್ಸ್ ಇರ್ತವೆ. ಅಂದರೆ ಇಲ್ಲಿ 2 ಚಾಲೆಂಜಸ್ ಬರುತ್ತೆ. ಒಂದು, ಸ್ಪೀಡಾಗಿ ಮಾಡಬೇಕು, ಮತ್ತು 2, ಆ್ಯಕ್ಯುರೇಟಾಗಿ ಮಾಡಬೇಕು. ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ಭಾಳ ಇಂಪಾರ್ಟೆಂಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಫಿಸಿಕ್ಸಲ್ಲಂತೂ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸು. ಕೆಲವು ಸರಿ ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಬಯಾಲಜಿ ಆದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಅಲ್ಲೇನು ಕ್ಯಾಲ್ಕುಲೇಷನ್ಸ್ ಇರಲ್ಲ, ಏನೂ ಇರಲ್ಲ. ಆದರೆ ಫಿಸಿಕ್ಸಲ್ಲಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಭಾಗ, ಕೆಮಿಸ್ಟ್ರಿಯಲ್ಲಿ, ಈ 3ರಲ್ಲಿ ಆ್ಯಕ್ಯುರೇಸಿ ಭಾಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಂಗಾಗಿ ಮಕ್ಕಳುಗಳು ಆದಷ್ಟು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ, ಜೊತೆಗೆ ಕೋರ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದ್ದರೆ, ಸ್ಪೀಡ್ ಮತ್ತು ಆ್ಯಕ್ಯುರೇಸಿ ಮೇಲೆ ಗಮನ ಕೊಟ್ಟರೆ ಅವರು ಎಕ್ಸಾಕ್ಟ್ ಆಪ್ಷನನ್ನು ಶೇಡ್ ಮಾಡಲಿಕ್ಕೆ OMR ಶೀಟಲ್ಲಿ ಸಾಧ್ಯ ಆಗುತ್ತೆ. ಹೀಗಾಗಿ ಸ್ಪೆಸಿಫಿಕ್ಕಾಗಿ ನೀವೇನಾದ್ರು ಕೆಲವು ಕ್ವಶನ್ಗಳನ್ನು ಕೇಳಿದ್ರೆ ಅದ್ರ ಏರಿಯಾ ಮೇಲೆ ನಾನು ಮಾತಾಡ್ತೀನಿ. ಹೌದು, ಈಗ ನೀಟ್ನಲ್ಲಿ ಬಂದಾಗ ತುಂಬ ಡೆಪ್ತಾಗೆ ತಿಳ್ಕೊಂಡಿರಬೇಕು ಅನ್ನಿಸ್ತದೆ. ಬಟ್ ನಾವು CETನಲ್ಲಿ ಅಕ್ಯುರೇಸಿ ಮತ್ತು ಸ್ಪೀಡಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಕ್ಯಾಲ್ಕುಲೇಸ್ ಭಾಳ ಇಂಪಾರ್ಟೆಂಟ್. ಈಗ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಪ್ರಾಬ್ಲಮ್ಸ್ಗಳನ್ನು ಬೇಗನೆ ಯಾವ ಟ್ರಿಕ್ಸ್ನ ಉಪಯೋಗಿಸಿ ನಾವು ಬೇಗನೆ ಮಾಡ್ಬೋದು. ಹೌದು, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಫಿಸಿಕ್ಸಲ್ಲಿ ನಾನು ಆವಾಗಲೇ ಹೇಳಿದಾಗೆ ತುಂಬ ಕಷ್ಟಕರವಾದಂಥ ಅಥವಾ ಕ್ಲಿಷ್ಟಕರವಾದಂಥ ವಿಚಾರಗಳು ಅಂದ್ರೇ ನ್ಯೂಮರಿಕಲ್ಸ್ ಅಟೆಂಡ್ ಮಾಡೋದು. ಆದರೆ ಮಕ್ಕಳಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ. ಇವ್ರು PU ಬೋರ್ಡ್ ಎಕ್ಸಾಮ್ ಬರೆದಾಗ ಬೋರ್ಡ್ ಎಕ್ಸಾಮಲ್ಲಿ ಕೂಡ ಒಂದು ಪ್ರಾಬ್ಲಮ್ಸ್ ಮೇನ್ ಅಂತಲೇ ಇರುತ್ತೆ ನಮ್ಮ ಕ್ವಶನ್ ಪೇಪರಲ್ಲಿ. ಮಕ್ಕಳುಗಳು ಹೌದೌದು, ಕಂಪ್ಲೀಟ್ ಲಾಸ್ಟ್ ಮೇನ್ ಬಿಲಾಂಗ್ಸ್ ಟು ನ್ಯೂಮರಿಕಲ್ಸ್. ಅಲ್ಲಿ 4 ಕ್ವಶನ್ ಕೇಳಿ 2 ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಕೇಳ್ತೀವಿ. ಆಮೇಲೆ 2 ಮಾರ್ಕ್ಸಲ್ಲಿ ಕೂಡ ಒಂದು ಪ್ರಾಬ್ಲಮ್ ಬರುತ್ತೆ ಯೂಶ್ವಲಿ. ನೆಕ್ಸ್ಟ್ 3 ಮಾರ್ಕ್ಸಲ್ಲಿ ಕೂಡ ಒಂದು ಪ್ರಾಬ್ಲಮ್ ಕೇಳಬೇಕು ಅಂತ ಇದೆ. ಅದೇ ಥರ ಪ್ಯಾಟ್ರನ್ ಮೇಲೆ ಈ ವರ್ಷ ಕೂಡ ಕ್ವಶನ್ ಪೇಪರ್ ಬಂದಿರೋದು. ಹಾಗಾಗಿ ಬೋರ್ಡ್ ಎಕ್ಸಾಮ್ ಟೈಮಲ್ಲೇ ಮಕ್ಕಳುಗಳು ಅವ್ರ ಟೀಚರ್ನ ಮಾರ್ಗದರ್ಶನದೊಂದಿಗೆ ಒಳ್ಳೆ ರೀತಿಯಲ್ಲಿ ಪ್ರಾಬ್ಲಮ್ಗಳು ಅಟೆಂಡ್ ಮಾಡೋದು. ಸಮಯ ಕಡಿಮೆ ಇರೋದ್ರಿಂದ ಹೌದು, ಯಾವ ಟ್ರಿಕ್ಸ್ನ ಉಪಯೋಗ. ಹೌದು, ಏನು ನಾನು ಅದೇ ಹೇಳಕ್ ಹೊರಟೆ. ಈ ಥಿಯರಿ ಬೋರ್ಡ್ ಎಕ್ಸಾಮಲ್ಲೂ ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಒಂದು ಮೇಜರ್ ಡಿಫರೆನ್ಸ್ ಇದೆ. ಏನಪ್ಪ ಡಿಫರೆನ್ಸ್ ಅಂತ ಹೇಳಿದ್ರೆ, ಅಲ್ಲಿ ಡೀಟೇಲ್ ಆಗಿ ಸೊಲ್ಯೂಷನ್ ಬರೀಬೇಕು ನಾವು. ಇಲ್ಲಿ ಡೀಟೇಲ್ ಆಗಿ ಸೊಲ್ಯೂಷನ್ ಬರೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನೊಂದು ಕರೆಕ್ಟ್ ಆಗಿರೋ ಒಂದು ಆಪ್ಷನ್ಗೆ ಶೇಡ್ ಮಾಡೋದಷ್ಟೇ. ಹಂಗಾಗಿ ಶಾರ್ಟ್ ಕಟ್ಗಳನ್ನು ಬಳಸ್ಕೊಂಡು, ಟ್ರಿಕ್ಸ್ಗಳನ್ನ ಬಳಸ್ಕೊಂಡು ಮಾಡಬೇಕು. ಇಲ್ಲೊಂದು ದೊಡ್ಡ ಚಾಲೆಂಜ್ ಇದೆ, ಅಲ್ಲಿ ಕ್ಯಾಲ್ಕುಲೇಟರ್ನ ಅಲೋ ಮಾಡ್ತಾರೆ, ಇಲ್ಲ ಅಲೋ ಮಾಡಲ್ಲ. ಹಂಗಾಗಿ ನೀವು ಮ್ಯಾಥಮೆಟಿಕ್ಸಲ್ಲಿ ತುಂಬ ಶಾರ್ಪ್ ಇದ್ರೇ ಫಿಸಿಕ್ಸನ್ನು ಆ್ಯಕ್ಯುರೇಟ್ ಆಗಿ ಪ್ಲಸ್ ಸ್ಪೀಡಾಗಿ ನಾವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಹಂಗಾಗಿ ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನು ಈಗ ಸ್ವಲ್ಪ ಸಮಯ ಕಡಿಮೆ ಇದೆ, ಆದರೆ
ಮಕ್ಕಳುಗಳು ಆಲ್ರೆಡಿ ಅವರ ಕೋರ್ ಕಾನ್ಸೆಪ್ಟ್ಗಳನ್ನ ಓದಿರ್ತಾರೆ. ಅದ್ರ ಜೊತೆಗೆ ಆ ವೇರಿಯೇಷನ್ಗಳು ಏನಾಗ್ತವೆ, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಒಂದು ಸೆಕೆಂಡ್ ಪೀಸ್ ಒಂದು ಚಾಪ್ಟರ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಕಾನ್ಸೆಪ್ಟ್, ಬಟ್ ಅದು ಈ ಡಿಸ್ಟೆನ್ಸ್ ಜೊತೆಗೆ ಹೆಂಗ್ ವೇರಿ ಆಗುತ್ತೆ ಅನ್ನೋದು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದೆ. ಒಂದ್ಸರಿ ಡೈಪೋಲ್ ಅಲ್ಲೇ ಬೇರೆ ತರ ವೇರಿ ಆಗುತ್ತೆ, ಆಮೇಲೆ ಪಾಯಿಂಟ್ ಚಾರ್ಜ್ ಅಲ್ಲೇ ಬೇರೆ ತರ ವೇರಿ ಆಗುತ್ತೆ. ಇವೆಲ್ಲ ಕೋರ್ ಕಾನ್ಸೆಪ್ಟ್ಸ್. ಇವೆಲ್ಲ ಹೆಂಗ್ ವೇರಿ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಅವಾಗ ನೀವು ಆರ್ ವ್ಯಾಲ್ಯೂನ ಆರ್ ಹಾಕೋಬೇಕು, ಆರ್ ಸ್ಕ್ವೇರ್ ಹಾಕೋಬೇಕು, ಆರ್ ಕ್ಯೂಬ್ ಹಾಕೋಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಹೆಲ್ಪ್ ತಗೊಂಡ್ರೆ ಸ್ಕ್ವೇರ್ ಮಾಡ್ಬೋದು, ಕ್ಯೂಬ್ ಮಾಡ್ಬೋದು. ಅದೆಲ್ಲ ಫಾಸ್ಟ್ ಆಗಿ ನೀವು ಮಾಡ್ಕೊಂತ ಹೋದ್ರೆ ನಿಮಗೆ ಬಹಳ ಬೇಗ ಅದನ್ನ ಆಕ್ಯುರೇಟ್ ಆಗಿ ಮಾಡ್ಬೋದು. ಆಮೇಲೆ ಕೆಲವು ನ್ಯೂಮರಿಕಲ್ಸ್ಗಳಿಗೆ ಕೆಲವು ಫಾರ್ಮುಲಾಗಳೆಲ್ಲ ಶಾರ್ಟ್ ಕಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೇ ಆಪ್ಟಿಕ್ಸ್ ಅಂತ ಒಂದು ನಿಮಗೆ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತೀನಿ. ರೇ ಆಪ್ಟಿಕ್ಸ್ ಅಲ್ಲಿ ಈ ವಾಟ್ ಇಸ್ ದಿ ಚೇಂಜ್ ಇನ್ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ವೆನ್ ದಿ ಲೆನ್ಸ್ ಇಸ್ ಪ್ಲೇಸ್ಡ್ ಇನ್ ವಾಟರ್ ಅಂತ ಕೇಳ್ತಾರೆ. ಏರ್ ಬದಲು ವಾಟರ್ ಅಂತ ಕೇಳಿದಾಗ ಇದನ್ನ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಲೆಂತಿಯಾಗಿ ಮಾಡ್ತೀವಿ ಯಾವಾಗ ಬೋರ್ಡ್ ಎಕ್ಸಾಮ್ ಅಲ್ಲಿ. ಇದೇ ಲೆಕ್ಕನ ತುಂಬಾ ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂದ್ರೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ. ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಇನ್ ವಾಟರ್ FW is equal to 4 times ದಿ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಇನ್ ಏರ್ ಮೀಡಿಯಂ ಅಂತೀವಿ. ಸೊ ಅಲ್ಲಿ ಫಾರ್ಮುಲಾ ತುಂಬಾ ಸಣ್ಣದಾಗೋಯ್ತು. FW is equal to 4 into FA ಅಂತ ಮಾಡ್ಕೊಂಡು FA ವ್ಯಾಲ್ಯೂ ಕೊಟ್ಟಿರ್ತಾರೆ ಅವರು. FA ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದು 30 ಸೆಕೆಂಡ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ಅದೇ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಆ ಲೆನ್ಸ್ ಮೇಕರ್ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆ ಸ್ಟೆಪ್ಸ್ ಎಲ್ಲ ಬರೆದು ಮಾಡ್ಬೇಕು. ಇಲ್ಲ ಅವಶ್ಯಕತೆನೇ ಇಲ್ಲ. ಈ ತರ ಶಾರ್ಟ್ ಕಟ್ಗಳನ್ನ ಬಳಸ್ಕೊಂಡು ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಬಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಬಂದ್ರೆ ಈ ಆಕ್ಸಿಯಲ್ ಲೈನ್ ಮತ್ತೆ ಈಕ್ವಟೋರಿಯಲ್ ಲೈನ್ ಅಂತ ಬರುತ್ತೆ. ಈ ಆಕ್ಸಿಯಲ್ ಲೈನ್ ಈಕ್ವಟೋರಿಯಲ್ ಲೈನ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಟೈಮ್ ಬಹಳ ತಗೊಳುತ್ತೆ. ಆದ್ರೆ ನಮಗೆ ಅವೆರಡ್ರ ಮಧ್ಯೆ ರಿಲೇಷನ್ ಗೊತ್ತಿದ್ರೆ ಒಂದು ನಿಮಿಷ ಶಾರ್ಟ್ ಕಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹಂಗೆ ಬಾಯಿನಲ್ಲೇ ಮಾಡ್ಬಿಡ್ಬೋದು. ಈವನ್ ಪೆನ್ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ವಿತ್ ಸಿಂಪಲ್ ಫಾರ್ಮುಲಾ ವಿತ್ ಟೇಬಲ್ಸ್ ನಾವು ಸ್ಟ್ರಾಂಗ್ ಇದ್ವಿ ಅಂತ ಹೇಳಿದ್ರೆ ಟಕ್ ಅಂತ ಬಂದ್ಬಿಡುತ್ತೆ. ಈ ತರ ಶಾರ್ಟ್ ಕಟ್ಗಳು ಬಳಸ್ಕೊಂಡು ಮಾಡಿದ್ರೆ ಆಕ್ಯುರಸಿ ಪ್ಲಸ್ ನಿಮಗೆ ಸ್ಪೀಡ್ ಅಪ್ ಆಗುತ್ತೆ. ಯಾಕಂದ್ರೆ 60 ಕ್ವಶನ್ಸ್ ಅದರೊಳಗೆ 55 ಕ್ವಶನ್ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ಗಳನ್ನ 70 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ಒಂದೊಂದಕ್ಕೆ ಒಂದೊಂದು ನಿಮಿಷನೇ ನಾವು ಒಂದೊಂದು ನಿಮಿಷನೇ ತೀರಾ ಸ್ವಲ್ಪ ಟಫ್ ಇರೋ ಕ್ವಶನ್ 1 ನಿಮಿಷ 10 ಸೆಕೆಂಡ್ ಜಾಸ್ತಿ ತಗೋಬಹುದು ಅಷ್ಟೇ. ಯಾಕೆ ಅದನ್ನ ಎಲ್ಲಿ ಅಂದ್ರೆ ಒಂದು 4-5 ಕ್ವಶನ್ ಡೈರೆಕ್ಟ್ ಆನ್ಸರ್ ಇರ್ತಾವಲ್ಲ ಅಲ್ಲಿ ಒಂದು 20 ಸೆಕೆಂಡ್ ಅಲ್ಲಿ ಮುಗ್ದೋಗುತ್ತೆ, ಬ್ಯಾಲೆನ್ಸ್ ಮಾಡ್ಕೋಬಹುದು. ಓಕೆ, ಈಗ ನಾವು ಈ MCQಗಳು ಅಂತ ನಾವು ತಗೊಳ್ತೀವಲ್ಲ, ಆಪ್ಷನ್ಸ್ ಗಳನ್ನ 4 ಕೊಟ್ಟಿರ್ತಾರೆ. ಹೌದು, ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆನೆ ಅದ್ರ ವ್ಯಾಲ್ಯೂಸ್ ಗೆಸ್ ಮಾಡ್ತಕ್ಕಂಥ ಚಾನ್ಸಸ್ ಇದೆಯಾ? ಹೇಗೆ ನಾವು ಗೆಸ್ ಮಾಡಬೇಕು? ಇಲ್ಲ, ಕ್ಯಾಲ್ಕುಲೇಷನ್ ಮಾಡದಲ್ಲ ಆನ್ಸರ್ ಗೆಸ್ ಮಾಡೋದು ಸ್ವಲ್ಪ ಕಷ್ಟ. ಆದ್ರೆ ಒಂದು ಸಣ್ಣ ಟ್ರಿಕ್ ಯೂಸ್ ಮಾಡ್ಬೋದು. ಏನ್ ಯೂಸ್ ಮಾಡ್ಬೋದು ಅಂದ್ರೆ ಕೆಲವು ಫಾರ್ಮುಲಾಗಳನ್ನ ಬಳಸಿ ನಾವು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಡೆಸಿಮಲ್ ಅಲ್ಲಿ ಬಂದ್ಬಿಡುತ್ತೆ ಪಾಯಿಂಟ್ಸ್. ಮಲ್ಟಿಪ್ಲೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಡೆಸಿಮಲ್ ಪಾಯಿಂಟ್ ಅಲ್ಲಿ ಬಂದಾಗ. ಇವಾಗ ಫಾರ್ ಎಕ್ಸಾಂಪಲ್ ಈಗ 0.5 ಅಂತ ಬರುತ್ತೆ. ನೀವು 0.5 into 0.23 ಎಲ್ಲ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಟೈಮ್ ಬಹಳ ತಗೊಳುತ್ತೆ. ಹಂಗಾಗಿ ಏನ್ ಮಾಡ್ಬೇಕು, 0.5 ಅಂತ ಬಂದಾಗ ನಾವು ಅದನ್ನ ಒಂದು ಟ್ರಿಕ್ ಏನಂದ್ರೆ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕು. 0.5 ಇದ್ರೆ 1/2 ಅಥವಾ 5/10 ಅಂತ ಹಾಕೊಂಡು ಅದನ್ನ ಮಾಡ್ಕೊಂಡು ಆಮೇಲೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅದಾದ್ಮೇಲೆ ಕೆಲವು ಈ ಪಾಯಿಂಟ್ ಅಲ್ಲಿ 23.5 2.67 ಹಿಂಗ್ ಬಂದಾಗ ನೀವು ರೌಂಡ್ ಫಿಗರಿಗೆ ಹೋಗ್ಬಿಡ್ಬೇಕು. 2.67 ಅಂತಿದ್ರೆ 3 ಮಾಡ್ಕೋಬೇಕು. ಈಗ 23.5 ಅಂತಿದ್ರೆ ನೀವು 24 ಅಂತ ಮಾಡ್ಕೋಬೇಕು, ಇಲ್ಲ 23 ಅಂತ ಮಾಡ್ಕೋಬೇಕು. ಆಮೇಲೆ ಒಂದ್ ಸ್ವಲ್ಪ ನಮಗೆ ಕಾಮನ್ ಸೆನ್ಸ್ ಇರಬೇಕು. ನಾವು ಒಂದ್ ಸ್ವಲ್ಪ ಹೈಯರ್ ನಂಬರ್ ತಗೊಂಡಿದೀವಿ ಅಥವಾ ಒಂದ್ ಸ್ವಲ್ಪ ಲೋಯರ್ ನಂಬರ್ ತಗೊಂಡಿದೀವಿ. ಹಂಗಾಗಿ ನಮ್ಮ ಫೈನಲ್ ಆನ್ಸರ್ ಕೊಟ್ಟಿರೋ ಆಪ್ಷನ್ಸಿಗೆ ನಾವು ಹೈಯರ್ ನಂಬರ್ ತಗೊಂಡಿದ್ರೆ ಅದು ಡಿವಿಷನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ ಅಂತ ನೋಡ್ಕೊಂಡು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅದಕ್ಕೆ ಹತ್ರ ಎಕ್ಸಾಕ್ಟ್ ನಂಬರ್ ಸಿಗಲ್ಲ. ನೀವು ಎಕ್ಸಾಕ್ಟ್ ನಂಬರ್ ಫಸ್ಟ್ ಆಫ್ ಆಲ್ ತಗೊಂಡೇ ಇಲ್ಲ. ನೀವು ತಗೊಂಡಿರೋದು ನಿಯರೆಸ್ಟ್ ನಂಬರ್. ಹಂಗಾಗಿ ಅದಕ್ಕೆ ನಿಯರೆಸ್ಟ್ ಆಗಿರೋ ಆಪ್ಷನ್ಸ್ ಹುಡುಕ್ಬೇಕು ನಾವು. ಆನ್ಸರ್ ಹುಡುಕಿ ಅದನ್ನ ಶೇಪ್ ಮಾಡ್ಬೇಕು ನಾವು ಆಪ್ಷನ್ಸ್ ಅಲ್ಲಿ. ಅಂದ್ರೆ ಈಗ ನಾವು MCQಗಳಲ್ಲಿ ನಾವು ಹೋದ್ರೆ ನಿಯರೆಸ್ಟ್ ಆನ್ಸರ್ಗಳನ್ನು ಮಾತ್ರ ನಾವು ತಗೋಬೇಕು. ಹೌದು ಸರ್. ಇಲ್ಲಿ ಒಂದೇ ಒಂದು ಸೆಕೆಂಡ್ ಸರ್. ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ಬೇಕಂತ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡಬೇಕು ಅಂತಾನೆ, ಸ್ಟೂಡೆಂಟ್ಸ್ ಅಕ್ಯುರಸಿ ಲೆವೆಲ್ ಚೆಕ್ ಮಾಡಬೇಕು ಅಂತಾನೆ 4ರಲ್ಲಿ ಈ 2 ಕ್ವಶನ್ ತುಂಬಾ ಹತ್ರ ಇದೆ, 2 ಆನ್ಸರ್ ತುಂಬಾ ಹತ್ರ ಇರ್ತವೆ. ಅದರಲ್ಲಿ ನಾವು ತುಂಬಾ ಅಕ್ಯುರೇಟ್ ಆಗಿ ನೋಡಿ ನಮ್ಮ ಆನ್ಸರ್ ತುಂಬಾ ವೆರಿ ನಿಯರೆಸ್ಟ್ ಯಾವ್ದಕ್ಕಿದೆಯೋ ಅದಕ್ಕೆ ನಾವು ಶೇಡ್ ಮಾಡ್ಬೇಕು. ಹೌದೌದು. ಅಂದ್ರೆ ನಮಗೆ ಅನ್ಸಿದಾಗೆ 4ರಲ್ಲಿ 2 ಅಂತೂ ಹೌದು
ಪಕ್ಕ ಅದಕ್ಕೆ ನಮ್ಗೆ ಹತ್ರನೇ ಇರ್ತದೆ, ಆನ್ಸರ್ಗೆ ಹತ್ರ ಇರುತ್ತೆ. ಹೌದು ಸರ್, ಹೌದು. ಇನ್ನೆರಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಅದು ಯಾವ್ದಂತ ಗೊತ್ತಾದ್ಮೇಲೆ ನಾವು ಮಾಡ್ಬೇಕು. ಹೌದು, ಖಂಡಿತ ಸರ್. ಆಮೇಲೆ ಸರ್ ಇನ್ನೊಂದು ವಿಚಾರ ನಾನು ಏನ್ ಹೇಳ್ತೀನಿ ಮಕ್ಕಳಿಗೆ, ಕೆಲವು ಸಾರಿ ಇದು ರಿವರ್ಸ್ ಮೆಥಡ್ ಅಂತ ಹೇಳ್ತೀವಿ ನಾವು ಇದನ್ನ. ರಿವರ್ಸ್ ಮೆಥಡ್ ಏನು ಅಂತ ಹೇಳಿದ್ರೆ, ಈ ರಿವರ್ಸ್ ಮೆಥಡ್ ಅಲ್ಲಿ ನಮಗೆ ಆಕ್ಚುಲ್ ಆಗಿ 4ರಲ್ಲಿ ಯಾವ ಆಪ್ಷನ್ ಅಂತ ಕಂಡಿಡಿಯಕ್ಕೆ ಬರಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಆನ್ಸರ್ಸ್ 4ರಲ್ಲಿ ಯಾವ್ದೋ ಒಂದು ಇದೆ ಅಂತ ಗೊತ್ತು, ಆದ್ರೆ ಯಾವ್ದು ಅಂತ ಗೊತ್ತಿಲ್ಲ. ರಿವರ್ಸ್ ಮೆಥಡ್ ಅಲ್ಲಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಈ ಮೆಥಡ್ ಅಕ್ಯುರೇಟ್ ಕ್ಲಿಕ್ ಆಗುತ್ತೆ. ಏನು ಅಂದ್ರೆ 4 ಆಪ್ಷನ್ಸ್ ಅಲ್ಲಿ ಒಂದೇ ಆಪ್ಷನ್ಸ್ ಕರೆಕ್ಟ್, ಇನ್ 3 ಆಪ್ಷನ್ಸ್ ರಾಂಗ್. ನಾವು ಇವಾಗ ಏನ್ ಮಾಡ್ತೀವಿ, ಆ 4ರಲ್ಲಿ 3 ಆಪ್ಷನ್ ರಾಂಗ್ ಅಂತ ಪ್ರೂವ್ ಮಾಡ್ಕೋಬೇಕು. 4ರಲ್ಲಿ 3 ರಾಂಗ್ ಅಂತ ಪ್ರೂವ್ ಮಾಡ್ಕೊಂಡ್ರೆ ರಿವರ್ಸ್ ಹೋಗ್ಬೇಕು. 3ನ ರಾಂಗ್ ಅಂತ ಪ್ರೂವ್ ಮಾಡಿದ್ರೆ ಉಳಿದಿರೋದು ಆಟೋಮೆಟಿಕಲಿ ರೈಟ್ ಆಗೇ ಆಗುತ್ತೆ. ಒಂದು ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆಕ್ಯುರೇಟ್ ಆನ್ಸರ್ ಸಿಗುತ್ತೆ. ಆಕ್ಯುರೇಟ್ ಆನ್ಸರ್ ಸಿಗುತ್ತೆ. ನಾವು ಇದಲ್ಲ ಇದು ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಹಾಗಾದ್ರೆ ಡಿ 100% ಕರೆಕ್ಟ್ ಅಂತ ಹೋಗ್ಬೋದು. ಎಲ್ಲದಕ್ಕೂ ಎಲ್ಲಾ ಕ್ವಶನ್ಸ್ಗೆ ಇದನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಆದ್ರೆ ರೇರ್ ಕೇಸಲ್ಲಿ ಸ್ವಲ್ಪ ಕ್ವಶನ್ ನೋಡಿದಾಗ ಅವರಿಗೆ ಇದನ್ನ ಈ ತರ ಮಾಡ್ಬೋದು ಅನ್ಸಿದ್ರೆ ಮಾಡ್ಬೋದು. ಹೌದು. ಈಗ ಟೈಮ್ ಬಹಳ ಕಡಿಮೆ ಇರೋದ್ರಿಂದ, ಹೌದು ಸರ್, ತುಂಬಾ ಲೆಸನ್ಸ್ಗಳು ಇರೋದ್ರಿಂದ, ಯಾಕಂದ್ರೆ ಫಸ್ಟ್ PU ಮತ್ತು ಸೆಕೆಂಡ್ PUನ ಎಲ್ಲಾ ಲೆಸನ್ಸ್ಗಳು ನಾವು ಕವರ್ ಮಾಡೋಕ್ಕೆ ಇವಾಗ ಆಗಲ್ಲ. ಹಾಗಾಗಿ ವೈಟೇಜ್ ಹೆಚ್ಚಿರ್ತಕ್ಕಂಥ ಲೆಸನ್ಗಳ ಬಗ್ಗೆ ನಾವು ಗಮನ ಹರಿಸಬೇಕಾದ್ರೆ ಖಂಡಿತ ಒಳ್ಳೆ ಪ್ರಶ್ನೆ. ಹಾಗಾಗಿ ಯಾವ ಚಾಪ್ಟರ್ನ ನೀವು ವೈಟೇಜ್ ಪ್ರಕಾರ ನೋಡೋದವರಿಗೆ ಶಾರ್ಟ್ ಟರ್ಮ್ ನಲ್ಲಿ ನಾವು ನೋಡ್ಕೊಂತವ್ರು ಚೆನ್ನಾಗಿ. ಇವಾಗ ಒಳ್ಳೆ ಪ್ರಶ್ನೆ. ಮಕ್ಕಳು ಆಲ್ರೆಡಿ ಒಂದು ಲೆವೆಲ್ ಓದ್ತಾ ಇದ್ದಾರೆ, ಆದ್ರೆ ಈ ಉಳಿದಿರ್ತಕ್ಕಂಥ 10 days ಅಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಇದಕ್ಕಿಂತ ಮುಂಚೆನೇ ಮಾಡ್ಕೊಂಡಿದ್ರೆ ಓಕೆ, ಮಾಡ್ಕೊಳ್ಳದಿದ್ರೆ ಪರವಾಗಿಲ್ಲ. ಈ ಕ್ಷಣದಿಂದನಾದ್ರೂ ಫಸ್ಟ್ ನೀವು ಸರ್ ಪ್ರಶ್ನೆ ಕೇಳಿದಾಗೆ ಪ್ರಯಾರಿಟೈಸ್ ದಿ ಟಾಪಿಕ್ಸ್ ಅಂತ ಹೇಳ್ತೀನಿ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ PUC ನಲ್ಲಿ ನಮ್ಮಲ್ಲಿ 14 ಚಾಪ್ಟರ್ಸ್ ಇದಾವೆ. ಜೊತೆಗೆ ಈ ವರ್ಷ ಒಂದು ವಿಶೇಷವಾದಂಥದ್ದು ಕೂಡ ಇದೆ. ಏನು ಅಂತ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಟಾಪಿಕ್ಸ್ ಬಗ್ಗೆ ಹೇಳಿ. ಪ್ರಯಾರಿಟೈಸ್ ಟಾಪಿಕ್ಸ್ 14, ಸೆಕೆಂಡ್ ಇಯರ್ ನಲ್ಲಿ ಮತ್ತೆ 14 ಟಾಪಿಕ್ಸ್ ಇದಾವೆ. 28 ಚಾಪ್ಟರ್ಸ್ಗಳನ್ನ ಓದಬೇಕು. 28 ಚಾಪ್ಟರ್ ಅಲ್ಲಿ ಫಸ್ಟ್ PUC ನನಗೆ ಅನುಭವದಲ್ಲಿ ಬಂದಿರೋ ಹಾಗೆ 60 ಕ್ವಶನ್ಸ್ ಅಲ್ಲಿ ಕನಿಷ್ಠ ಅಂದ್ರೆ 15ರಿಂದ 20 ಕ್ವಶನ್ಸ್ ಫಸ್ಟ್ PUC ಟಾಪಿಕ್ ಮೇಲೆ ಬೇಸ್ ಆಗಿರುತ್ತೆ. 15 ಅಂತ ಕಾಯಂ ಇರುತ್ತೆ. ಒಂದೆರಡಿಂದ ಮುಂದೆ ಆಗ್ಬಹುದು, ಅದು ಪೇಪರ್ ಸೆಟ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 40ರಿಂದ 45 ಕ್ವಶನ್ಸ್ ಸೆಕೆಂಡ್ PUC ಟಾಪಿಕ್ಸ್. ಅಲ್ಲಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸು ಸೆಕೆಂಡ್ PUC ಟಾಪಿಕ್ಸ್ ಕೊಡಬೇಕು ಅಂತ ಮೊದಲನೇ ಭಾಗ. ಎರಡನೇ ತರ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUC ಒಳಗಡೆ ಇರ್ತಕ್ಕಂಥದ್ರಲ್ಲಿ ಮೇಜರ್ ಟಾಪಿಕ್ಸ್ ಯಾವುದು ಅಂತ ಬಂದಾಗ, ಅಲ್ಲಿ ನಮ್ಮ ಸೆಕೆಂಡ್ PUC ಒಳಗಡೆ 5 ಬ್ರಾಂಚ್ ಇದೆ ಸರ್. ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ, ಅದರಲ್ಲಿ 2 ಚಾಪ್ಟರ್ಸ್. ಎರಡನೇದು ಎಲೆಕ್ಟ್ರಿಸಿಟಿ ಅಂತ ಹೇಳಿ ಒಂದು ಸಿಂಗಲ್ ಚಾಪ್ಟರ್. ಅದರ ಕಂಟಿನ್ಯೂಡ್ ಪಾರ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಂತ ಹೇಳಿ, ಅದ್ರಲ್ಲಿ ಮತ್ತೆ 4 ಚಾಪ್ಟರ್ ಬರ್ತವೆ. ಟೋಟಲ್ 4ರಿಂದ ಒಂದು ಸಣ್ಣ ಚಾಪ್ಟರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಬರುತ್ತೆ. ಟೋಟಲ್ 8 ಚಾಪ್ಟರ್ ಅಲ್ಲಿ 2, 1 ಪ್ಲಸ್ 4 ಪ್ಲಸ್ 1 ಈ ತರ. ಇನ್ನ ಎರಡನೇ ಮೇಜರ್ ಬ್ರಾಂಚ್, ಮೂರನೇ ಮೇಜರ್ ಬ್ರಾಂಚ್ ಆಪ್ಟಿಕ್ಸ್ ಅಂತ ಹೇಳಿ. ಆಪ್ಟಿಕ್ಸ್ ಅಲ್ಲಿ ಮತ್ತೆ 2 ತರ, ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್ ಅಂತ ಹೇಳಿ. ಅದಾದ್ಮೇಲೆ ಇನ್ನ ಕಂಪ್ಲೀಟ್ ಮುಂದಿಂದೆಲ್ಲ ಮಾಡರ್ನ್ ಫಿಸಿಕ್ಸ್ ಮತ್ತೆ ಸ್ವಲ್ಪ ಭಾಗ ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಅಂತ. ಇದರಲ್ಲಿ ಮತ್ತೆ ಈ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್, ಇದನ್ನ ತುಂಬಾ ಚೆನ್ನಾಗಿ ಮಕ್ಕಳು ಕಲಿಬೇಕು. ಈ 40 ಕ್ವಶನ್ಸ್ ಅಂತ ಅನ್ಕೊಂಡ್ರೆ ಸೆಕೆಂಡ್ PUC ನಲ್ಲಿ 50%ಗಿಂತ ಜಾಸ್ತಿ ಕ್ವಶನ್ಸ್ ಈ ಪಾರ್ಟ್ ಅಲ್ಲೇ ಬರುತ್ತೆ. ಅಂದ್ರೆ 20-25 ಮಾರ್ಕ್ಸ್, 25 ಕ್ವಶನ್ ಬರೀ ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಲ್ಲೇ ಬಂದ್ಬಿಡುತ್ತೆ. ಇನ್ನು ಉಳಿದಿರೋದೆಲ್ಲ ಸ್ಪ್ಲಿಟ್ ಆಗ್ತವೆ. ಹೌದಾ? ಆಮೇಲೆ ಇನ್ನೊಂದು ಮಕ್ಕಳಿಗೆ ನಾನು ಹೇಳೋದು ಸಜೆಷನ್ ಏನು ಅಂತ ಹೇಳಿದ್ರೆ, ಈ ನೀವು ಬೋರ್ಡ್ ಅನ್ನ ಓದಬೇಕಾದ್ರೆ ಈ ಯಾವ್ಯಾವ ಚಾಪ್ಟರ್ಗೆ ಬೋರ್ಡ್ ಅಲ್ಲಿ ಜಾಸ್ತಿ ವೈಟೇಜ್ ಮಾರ್ಕ್ಸ್ ಸಿಗ್ತಾವ ಆ ಚಾಪ್ಟರ್ಗಳ ಮೇಲೆ ನೀವು 2ರಿಂದ 3 ಕ್ವಶನ್ಸ್ ಈ ತರ. ಇವಾಗ ಫಾರ್ ಎಕ್ಸಾಂಪಲ್ ಈಗ 6 hours ಟಾಪಿಕ್ ಅಂತ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ನೀವು 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ತರ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಚಾಪ್ಟರ್ ಇದೆ ಬರೀ 2 hours ಚಾಪ್ಟರ್, ಅವಾಗ ನೀವು ಒಂದೇ ಕ್ವಶನ್ ಬರೋದು ಆ ಚಾಪ್ಟರ್, ಒಂದು ಬರೋದು. ಇನ್ನ ಕೆಲವು ಚಾಪ್ಟರ್ಗಳು ಇದಾವೆ ಆ ಚಾಪ್ಟರ್ ಮೇಲೆ ಕ್ವಶನ್ ಬರಲ್ಲ, ತುಂಬಾ ಸಣ್ಣ ಚಾಪ್ಟರ್ ಅದು, ಕೆಲವು ಸರಿ ಕೇಳೋದೇ ಇಲ್ಲ ಅದನ್ನ ಅವ್ರ ಅದ್ರ ಮೇಲೆ. ಹಂಗಾಗಿ ಜಾಸ್ತಿ ಅವರ್ಸ್ ಯಾವುದಕ್ಕೆ ಅಥವಾ ಜಾಸ್ತಿ ಪೀರಿಯಡ್ಸ್ ಯಾವುದಕ್ಕೆ ಅಲರ್ಟ್ ಆಗಿದೆಯೋ ಚಾಪ್ಟರ್ಗೆ, ಅದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರೆ ಅನ್ನೋದು ಇದು ಅಂಡರ್ಸ್ಟುಡ್. ಇದು ಅಂದ್ರೆ ಈಗ ನಾವು ಪ್ರಯಾರಿಟಿ ವೈಸ್ ತಗೊಂಡು ಇವಾಗ ಕಡಿಮೆ ಟೈಮ್ ಇರೋದ್ರಿಂದ ಬೇಗ ನಾವು ರೆಡಿ ಆಗ್ಬೇಕು ಅಂತ ಹೇಳಿ ಹೇಳ್ತೀವಿ. ಹೌದು ಸರ್, ಖಂಡಿತ. ಈ ಕಡಿಮೆ ಅವಧಿಯಲ್ಲಿ ನಾವು ಈ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ಬೇಕಲ್ಲ. ಈಗ ನಾವು ನಮ್ಮ ಟೆಸ್ಟ್ ಇದರಲ್ಲಿ ಅಂತ ಟೈಮ್ನಲ್ಲಿ ನಾವು ಈ
ಈಕ್ವೇಶನ್ಸ್ಗಳನ್ನ ಅಥವಾ ಯೂನಿಟ್ಸ್ಗಳನ್ನ ಅಥವಾ ನಾವು ಫಾರ್ಮುಲಾಗಳನ್ನ ಹೇಗೆ ನೆನ್ಪಿಟ್ಕೋಬೇಕು? ಇಲ್ಲ, ಅದು ಇವಾಗ ಈ ಕ್ಷಣದಲ್ಲಿ ಅದಕ್ಕೆ ತಯಾರಿ ತಗೊಳ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನಂದು ಅಭಿಪ್ರಾಯ ಏನು ಅಂದ್ರೆ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಚೆನ್ನಾಗಿ ಓದಿರೋ ವಿದ್ಯಾರ್ಥಿಗಳು ಬೋರ್ಡ್ ಟೈಮಲ್ಲೇನೆ ಈ ಪ್ರಾಬ್ಲಮ್ಗಳ ಬಗ್ಗೆ ಓದೋ ಫಾರ್ಮುಲಾಗಳನ್ನ, ಈಕ್ವೇಶನ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೌದು, ಇದನ್ನ ತಗೋಬೇಕು, ಇದನ್ನ ಫಾರ್ಮುಲಾ ತಗೋಬೇಕು ಅನ್ನೋದು ಕನ್ಫ್ಯೂಷನ್. ಹೌದು ಸರ್, ಅದಕ್ಕೆ ಕೋರ್ ಕಾನ್ಸೆಪ್ಟ್ ಅಲ್ಲಿ ನಾವು ಸ್ಟ್ರಾಂಗ್ ಇರಬೇಕು. ಫಂಡಮೆಂಟಲ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ವೇರೀಸ್ ವಿತ್ ಪಾಯಿಂಟ್ ಚಾರ್ಜ್ ಅಂತ ಗೊತ್ತಿರಬೇಕು. ಅವಾಗ ಓನ್ಲಿ ಪ್ರಪೋರ್ಷನಲ್ ಟು 1/r ಅದು. ಅದೇ ಏನಾದ್ರು ಇನ್ನೊಂದು ಮುಂದಕ್ಕೆ ಯಾವ್ದು ಡೈಪೋಲ್ ಆತರ ಹೋದ್ರೆ ಒಂದು r² ಬರ್ಬೋದು, ಶಾರ್ಟ್ ಡೈಪೋಲ್ r³ ಬರ್ಬೋದು. ಇವ್ರು ಒಂದೇನಾದ್ರು r³ ಹಾಕೋ ಜಾಗದಲ್ಲಿ r² ಹಾಕೊಂಡು ಕರೆಕ್ಟ್ ಆಗಿ ಮಾಡಿದ್ರು ಆನ್ಸರ್ ಬರಲ್ಲ. ಹಂಗಾಗಿ ಇವನ್ನ ರಿಪೀಟೆಡ್ ಆಗಿ ರಿವಿಷನ್ ಆಫ್ ನೋಟ್ಸ್ ಅಂತ ಹೇಳ್ತೀವಿ ಸರ್. ಇದನ್ನ ಶಾರ್ಟ್ ಆಗಿ ಬರ್ಕೊಂಡು ರಿವಿಷನ್ ರೆಗ್ಯುಲರ್ ಮಾಡ್ತಾ ಇರ್ಬೇಕು. ರಿವಿಷನ್ ಆಗಿ ಅವರು ಕೆಲವರು ಒಬ್ಬೊಬ್ರು ಒಂದೊಂದು ಟೆಕ್ನಿಕ್ ಇರುತ್ತೆ. ಕೆಲವರು ಬೋರ್ಡ್ ಮೇಲೆ ಅವರ ತರಗತಿ ಅನ್ನೋಕ್ಕಿಂತ ಅವರ ಮನೆಯಲ್ಲಿ ಓದೋ ಒಂದು ರೂಮ್ ಒಳಗಡೆ ಗೋಡೆ ಮೇಲೆ ಶಾರ್ಟ್ ಕಟ್ ಎಲ್ಲ ಬರ್ಕೊಂಡು ಅನ್ಸ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ದಿವಸ ಒಂದ್ಸರಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಬೇರೆ ಆಗ್ತಾ ಇರುತ್ತೆ. ಅವಾಗ ಒಂದ್ಸರಿ ರಿವೈಸ್ ಮಾಡ್ತಾ ಇರ್ತಾರೆ. ಏನಾದ್ರು ನೀರು ಕುಡಿಬೇಕಾರ, ಇದು ಮಾಡ್ಬೇಕಾರ ಅವಾಗ ದಿನಕ್ಕೊಂದ್ಸರಿ ಅದನ್ನ ನೋಡ್ತಾ ಇರ್ಬೇಕು. ಅವ್ರು ಒಂದು ಶಾರ್ಟ್ ಕಟ್ ನೋಡ್ತಾರ ಮಾಡ್ಕೊಂಡ್ಬಿಟ್ಟು ಅದನ್ನ ಅವ್ರು ಅವಾಗ ನೋಡ್ತಾ ಇದ್ರೆ ಅವ್ರ ಮೈಂಡ್ ಅಲ್ಲಿ ಅದು ಕುತ್ಕೊಳ್ಳುತ್ತೆ. ಬಹಳ ಇಂಪಾರ್ಟೆಂಟ್, ಮೈಂಡ್ ನ ಕಾಮ್ ಆಗಿ ಇಟ್ಕೋಬೇಕು. ಅಂದ್ರೆ ಪ್ರಯಾರಿಟಿ ಇರ್ತಕ್ಕಂಥ ಚಾಪ್ಟರ್ ಗಳಲ್ಲಿ ನಾವು ಅವನ್ನ ರಿಪೀಟೆಡ್ ಮಾಡ್ತಾ ಶಾರ್ಟ್ ಕಟ್ ಫಾರ್ಮುಲಾ ತರ ಮಾಡ್ಕೊಂಡು ಒಂದು ಬುಕ್ ಎಲ್ಲಾರು ಬರ್ಕೊಂಡು ಇಟ್ಕೋಬೇಕು. ಇಲ್ಲ ಅವ್ರು ರೆಗ್ಯುಲರ್ ಆಗಿ ಇರ್ತಕ್ಕಂಥ ಕೋಣೆ ಒಳಗಡೆ ಅದನ್ನ ಒಂದು ಪೇಪರ್ ಅಲ್ಲಿ ಬರೆದು ಅಂಟಿಸ್ಕೋಬೇಕು. ಅದನ್ನ ರಿಪೀಟೆಡ್ ಆಗಿ ನೋಡ್ತಾ ಇರ್ಬೇಕು ಸರ್. ಓಕೆ, ಈಗ ಈ ಕ್ವಶನ್ ಪೇಪರ್ ನಮಗೆ ಕೈ ಕೊಟ್ಟ ತಕ್ಷಣನೇ ಕೆಲವರು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ನ ಓದ್ತಾರೆ. ಓದಿದ ತಕ್ಷಣ ಏನಾಗಿರುತ್ತೆ, ಫಸ್ಟ್ನೇ ಕ್ವಶನ್ ನಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಬಂತಂದ್ರೆ ಎಲ್ಲಾ ಕ್ವಶನ್ಗೂ ಅವರು ಸ್ವಲ್ಪ ಬಹಳ ಟೆನ್ಷನ್ ಆಗ್ತಾರೆ. ಕ್ವಶನ್ಸ್ ಗಳನ್ನ ಹೇಗೆ ಓದ್ಕೋಬೇಕು, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೌದು ಸರ್, ಕರೆಕ್ಟ್. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ವಿದ್ಯಾರ್ಥಿಗಳಿಗೆ ನನ್ನ ಅನುಭವದಲ್ಲಿ ಹೇಳ್ತಕ್ಕಂಥದ್ದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ನ ಯಾವಾಗಲೂ 4 ಭಾಗ ಮಾಡ್ಕೋಬೇಕು. 4 ಭಾಗ ಅಂತ ಹೇಳಿದ್ರೆ ಕ್ವಶನ್ ಫಸ್ಟ್ ಟೈಮ್ ನಾನು ಹೇಳೋ ಈ ಮೆಥಡ್ ಫಾಲೋ ಮಾಡಿದ್ರೆ ಟೈಮ್ ಕೂಡ ಉಳಿಯುತ್ತೆ ನಿಮಗೆ. ಏನು ಅಂತ ಹೇಳಿದ್ರೆ, ಫಸ್ಟ್ ನೀವು ಕ್ವಶನ್ ಅನ್ನ ಓದ್ರಿ, ಇದನ್ನ ಅಟೆಂಡ್ ಮಾಡ್ಬೋದಾ ಅಂತ ಕೇಳಿದ್ರೆ ಅಟೆಂಡ್ ಮಾಡ್ಬಿಡಿ. ಅದನ್ನ OMR ಶೀಟ್ ಮೇಲೆ ನೀವು ಆನ್ಸರ್ ಮಾಡ್ಬಿಡಿ. ಸೆಕೆಂಡ್ ಕ್ವಶನ್ಗೆ ಹೋಗಿ, ಸೆಕೆಂಡ್ ಕ್ವಶನ್ ಸ್ವಲ್ಪ ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಿಟ್ಬಿಡಿ, ಅಲ್ಲೇ ಇರ್ಬೇಡಿ. ಅದನ್ನ ಇದು ಸ್ವಲ್ಪ ಯೋಚನೆ ಮಾಡ್ತೀನಿ, ಆನ್ಸರ್ ಹುಡುಕ್ತೀನಿ, ಈ ಟ್ರಯಲ್ ಅಂಡ್ ಎರರ್ ಮಾಡ್ತೀನಿ, ಈ ಫಾರ್ಮುಲಾ ಟ್ರೈ ಮಾಡ್ತೀನಿ, ಅಲ್ಲೆಲ್ಲ ಮಾಡಕ್ ಹೋಗ್ಬೇಡಿ. ಅದು ಬಿಟ್ಬಿಡಿ. ಅದನ್ನ ಡೌಟ್ ನೆಕ್ಸ್ಟ್ 3 ಹೋಗಿ, ಹಿಂಗೆ 4 ಹೋಗಿ. ಫಸ್ಟ್ ಒಂದು ರೌಂಡ್ ಅಲ್ಲಿ ಯಾವ್ಯಾವ್ದು ಫಸ್ಟ್ ಅಟೆಂಪ್ಟ್ ಬರುತ್ತೋ ಡೈರೆಕ್ಟ್ ಆಗಿ ನೋಡ್ತಿದ್ದಂಗೆ ಮಾಡಕ್ ಬರುತ್ತೆ ಅನ್ನೋ 60 ಕ್ವಶನ್ ಮಾಡ್ತಾ ಹೋಗಿ. ಅದ್ರಲ್ಲಿ ಒಂದು 10 ಬರ್ಬೋದು ನಿಮಗೆ. ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ಬನ್ನಿ. ಇನ್ನೊಂದ್ಸರಿ ಬಂದಾಗ ಏನ್ ಮಾಡ್ರಿ, ಇದನ್ನ ಟ್ರೈ ಮಾಡ್ಬೋದು. ನಾನು ಇದನ್ನ ಟ್ರೈ ಮಾಡ್ತೀನಿ, ಅದನ್ನ ಟ್ರೈ ಮಾಡಿ ಬಂತ ಓಕೆ, ಮತ್ತಲ್ಲೇ ಕುತ್ಕೋಬೇಡಿ, ಹಿಂಗೆ ಹೋಗಿ. ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ಟೈಮ್ ತಗೊಂಡ್ ಬರೋ ಅಂತ ಹೋಗಿ ಮತ್ತೆ ಉಳಿದಿರೋ ಕ್ವಶನ್ ಹೋಗಿ, ಮತ್ತೆ ಥರ್ಡ್ ರೌಂಡ್ ಬನ್ನಿ, ಮತ್ತೆ ಹಿಂಗೆ ರೌಂಡ್ ಬರ್ತಾನೆ ಒಂದೊಂದು ಕೆಲವು ಕ್ವಶನ್ಗಳು ಫಿಲ್ಟರ್ ಆಗ್ತಾ ಬರ್ತವೆ ಅಂತ ನಿಮ್ಗೆ ಆನ್ಸರ್ ಹೋಗ್ತೀರಾ. ಇದನ್ನ ಇವಾಗ ಇನ್ನೊಂದು ಪಾಯಿಂಟ್ ಏನ್ ಸರ್ ಅಂತ ಹೇಳಿದ್ರೆ, ನಮ್ಮಲ್ಲಿ ಕರ್ನಾಟಕ CET-ಗೆ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಈಗ JEE-ಗಾಗ್ಲಿ ನೀಟ್ಗಾಗ್ಲಿ ಈ 1/4 ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇದೆ. ಅಂದ್ರೆ 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಇದ್ರೆ ನೀವು ತಪ್ಪು ಆನ್ಸರ್ ಆದ್ರೆ ನಿಮ್ಮಲ್ಲಿ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಬಟ್ ಕರ್ನಾಟಕ CET-ನಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇಲ್ಲದೆ ಇರೋದ್ರಿಂದ ನೀವು ಕಡೆಗೆ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋ ತನಕನೂ ಆನ್ಸರ್ನ ಹುಡುಕ್ತಾನೆ ಇರಿ, ಚಿಂತೆ ಮಾಡಿ, ಟೈಮ್ ಬಗ್ಗೆ ಗಮನ ಕೊಡಿ ಅಷ್ಟೇ. ಆದ್ರೆ 60 ಕ್ವಶನ್ ಅಟೆಂಡ್ ಮಾಡಿ ಬನ್ರಿ. ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇಲ್ಲದೆ ಇರೋದ್ರಿಂದ 60 ಕ್ವಶನ್ ಅಟೆಂಡ್ ಮಾಡಿ, ಫಸ್ಟ್ ಬರೋವನ್ನೆಲ್ಲ ಅಟೆಂಡ್ ಮಾಡಿ ಬರ್ದು ಬಿಡಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಟ್ರೈ ಮಾಡೋ ಅಂತವನ್ ಮಾಡಿ, ಅದು ನೆಕ್ಸ್ಟ್ ಇನ್ನೂ ಸ್ವಲ್ಪ ಟ್ರೈ ಮಾಡೋ ಅಂತವನ್ ಮಾಡಿ, ಟೈಮ್ ಬಗ್ಗೆ ಗಮನ ಕೊಡ್ತಾ ಇರಿ. ಕಡೆಗೆ ಇನ್ನೊಂದು 5 ನಿಮಿಷ ಇದೆ, ಆದ್ರೆ ಇದೊಂದು 4-5 ಕ್ವಶನ್ಗೆ ಯಾವ ಆನ್ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಅದೃಷ್ಟದ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ನಂಬರ್ ಯಾವ್ದೋ ಒಂದು ಅನ್ಸುತ್ತೆ, ಇದೇನು ಅನ್ನಿಸ್ತಾ ಇದೆ ನನಗೆ 6th ಸೆನ್ಸ್ಗೆ ಅಂತ ಅನ್ಸುತ್ತಲ್ಲ, ಅದಕ್ಕೆ ಹಾಕಿ. ಯಾಕೆ ನೆಗೆಟಿವ್ ವ್ಯಾಲ್ಯೂಷನ್ ಇಲ್ಲೇ ಇರೋದ್ರಿಂದ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅದರಲ್ಲೂ 1-2 ಮಾರ್ಕ್ಸ್ ಬರ್ಬೋದು, ಗೆಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. 60 ಕ್ವಶನ್ 1 ಕ್ವಶನ್ ಬಿಟ್ಟು ಬರಬೇಡ್ರಿ. ಆಮೇಲೆ ಸುಮ್ಮನೆ ಕೆಲವು ಟೀಚರ್ಗಳು ಹೇಳ್ತಾ ಇರ್ತಾರೆ, ಈಗ ಏನು ಓದ್ತಾ ಇರೋರು ಕೂಡ 15 ಮಾರ್ಕ್ಸ್ ತಗೊಂಡ್ಬಿಡ್ತಾರೆ ಅಂತ. ಹೆಂಗ್ ತಗೊಂತಾರೆ, ಮಿನಿಮಮ್ 12ರಿಂದ 15 ಮಾರ್ಕ್ಸ್. ಇದನ್ನ ಯಾರು ಕೂಡ ಮಾಡಬೇಡಿ. ಆದ್ರೆ ಮಕ್ಳಿಗೆ ಇದು ಗೆಸ್ ಇರೋದ್ರಿಂದ ಆತರ ಹೇಳ್ತಾ ಇದೀನಿ ಅಷ್ಟೇ. ಏನು ಅಂದ್ರೆ ಇವಾಗ
ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಲಿ ಸರ್ 60 ಒಂದೇ ಆಪ್ಷನ್ ಅಂತೂ ಮಾಡಲ್ಲ ಅವರು. ಹೌದೌದು, ABCD 4 ಒಂದು ABCD 4 ಆಪ್ಷನ್ ಈಕ್ವಲ್ ಆಗಲ್ದೇ ಇದ್ರೂ ಒಂದು 10 ರೇಂಜ್ ಅಲ್ಲೂ ಮಾಡಿರ್ತಾರೆ. ಅದು ಹೇಗೆ ಒಂದು 10 ಆನ್ಸರ್ ಬರಂಗೆ, ಈಗ ಒಂದು 10 ಬರಂಗೆ. ಇವಾಗ ಒಬ್ಬ ವಿದ್ಯಾರ್ಥಿ ಏನಾದ್ರೂ ಅಷ್ಟು 60 ಕ್ವಶನ್ ಅವ್ನಿಗೆ ಒಂದು ಬರಲ್ಲ ಅಂತ ಇಟ್ಕೊಳ್ಳಿ. 60 ಎ ಆಪ್ಷನ್ ಹಾಕಿದೆ ಅಂತ ಇಟ್ಕೊಳ್ಳಿ, ಅವ್ನು ಏನು ಬರದೇ ಇದ್ರು 10 ಕರೆಕ್ಟ್ ಆಗೇ ಆಗ್ತಾವ ಮಿನಿಮಮ್. ಯಾಕಂದ್ರೆ ಒಂದು 10 ಇದ್ದೇ ಇರುತ್ತಲ್ಲ ಅಲ್ಲಿ ಅದು. ಆದ್ರೆ ಇದನ್ನ ನಾನು ಹೇಳಲ್ಲ, ಮಕ್ಕಳಿಗೆ ಕಷ್ಟಪಟ್ಟು ಓದಿ, ಚೆನ್ನಾಗಿ ಓದಿ, ಆಕ್ಯುರೇಟ್ ಆಗಿ ಓದಿ, ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ನಾವು ಎಲ್ಲಾ ಸಬ್ಜೆಕ್ಟ್ಗಳಿಗಿಂತ ಫಿಸಿಕ್ಸ್ ನಲ್ಲಿ ನಾವು ನೋಡೋದಾದ್ರೆ ಕ್ವಶನ್ ಅರ್ಥ ಆದ್ರೆ ಅವನು ಆನ್ಸರ್ ಬಂದೇ ಬರುತ್ತೆ ಅನ್ನೋದು ಅವನಿಗೆ ಕನ್ಫರ್ಮ್ ಬರುತ್ತೆ ಸರ್. ಈಗ ಏನಾಯ್ತಾ ಇದ್ದಾದ್ರೆ ಫಿಸಿಕ್ಸ್ ನಲ್ಲಿ ಒಂದು ಕ್ವಶನ್ ನ ಅವನು ಕ್ವಶನ್ಗೆ ಆನ್ಸರ್ಗಿಂತ ಕ್ವಶನ್ನೇ ಅವನಿಗೆ ಪ್ರಾಬ್ಲಮ್ ಆಗಿ ಕಾಡಿಸ್ತಾನೆ. ಹೌದು, ಖಂಡಿತ ಸತ್ಯ ಸರ್. ಅದ್ರ ಬಗ್ಗೆ ಅವನು ಏನ್ ತಿಳ್ಕೋಬೇಕು? ಹೌದು ಕ್ವಶನ್ ಸರ್, ಇದಕ್ಕೆಲ್ಲ ಒಂದೇ ಉತ್ತರ, ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಸ್ಟ್ರಾಂಗ್ ಇರಬೇಕು. ಕೋರ್ ಕಾನ್ಸೆಪ್ಟ್ ಅಲ್ಲಿ ಫಂಡಮೆಂಟ್. ಫಾರ್ ಎಕ್ಸಾಂಪಲ್ ನಿಮಗೆ ನೋಡ್ರಿ ಸರ್, ಇವಾಗ ನಮ್ಮ ಸೈನ್ಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಫಿಸಿಕ್ಸ್ ಅಲ್ಲಿ ಈ ರೇ ಆಪ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆ. ರೇ ಆಪ್ಟಿಕ್ಸ್ ಅಲ್ಲಿ ಕ್ವಶನ್ ಅಲ್ಲಿ ಇರೋದೇ ಇಲ್ಲ ಆ ಕಾನ್ಸೆಪ್ಟ್, ಬಟ್ ನಿಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಸೈನ್ ಕನ್ವೆನ್ಷನ್ ಅಂತ ಕರಿತೀವಿ. ಅಂದ್ರೆ ನೀವು ಪಾಸಿಟಿವ್ ಯಾವಾಗ ತಗೋಬೇಕು, ನೆಗೆಟಿವ್ ಯಾವಾಗ ತಗೋಬೇಕು ಅಂತ. ಅಂದ್ರೆ ಮತ್ತೆ ಅದು ಎಗೈನ್ ಕಾನ್ವೆಕ್ಸ್ ಲೆನ್ಸ್ ಆದ್ರೆ ಏನು, ಕಾನ್ಕೇವ್ ಲೆನ್ಸ್ ಆದ್ರೆ ಏನು, ಕಾನ್ಕೇವ್ ಮಿರರ್ ಅಂದ್ರೆ ಏನು, ಕಾನ್ವೆಕ್ಸ್ ಮಿರರ್ ಆದ್ರೆ ಏನು. ನೀವು ಫೋಕಲ್ ಲೆಂತ್ ಪಾಸಿಟಿವ್ ಯಾವಾಗ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಪಾಸಿಟಿವ್ ಯಾವಾಗ, ಯಾವಾಗ ನೆಗೆಟಿವ್ ಯಾವಾಗ, ಇದು ಕ್ವಶನ್ ಅಲ್ಲಿ ಇರಲ್ಲ. ಕ್ವಶನ್ ಅಲ್ಲಿ ಬರೀ ವ್ಯಾಲ್ಯೂ ಇರುತ್ತೆ ಅಷ್ಟೇ, ವ್ಯಾಲ್ಯೂ ವಿತ್ ಯೂನಿಟ್ ಇರುತ್ತೆ. ಬಟ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೇಕು ಇದು ತಗೊಂಡಿರೋದು ಮಿರರ್, ಇದು ಮತ್ತೆ ಎಲ್ಲಿ ಇಟ್ಟಿದ್ದಾರೆ ಇದನ್ನ ಆಬ್ಜೆಕ್ಟ್ ನ. ಇಮೇಜಸ್ ನಲ್ಲಿ ಬರುತ್ತೆ, ಪ್ಲಸ್ ಮೈನಸ್ ರಿಯಲ್ ಇಮೇಜಸ್, ಟೋಟಲ್ ಏನೇನ್ ಡಿಸ್ಟೆನ್ಸ್ ಮೆಜರ್ ಮಾಡ್ತೀವೋ ನಾವು ಲೆನ್ಸ್ ಮಿರರ್ ಯೂಸ್ ಮಾಡ್ಕೊಂಡು, ಪಾಸಿಟಿವ್ ಯಾವಾಗ ನೆಗೆಟಿವ್ ಯಾವಾಗ ಅಂದ್ರೆ ಸೈನ್ ಕನ್ವೆನ್ಷನ್ ಗೊತ್ತಿರ್ಬೇಕು. ಈ ಸೈನ್ ಕನ್ವೆನ್ಷನ್ ಕ್ವಶನ್ ಅಲ್ಲಿ ಇರಲ್ಲ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ನೀವು ಅದು ಹೆಂಗ್ ಕೊಟ್ಟಿದ್ರೆ ಹಂಗೆ ಹಾಕೊಂಡು ಮಾಡಿದ್ರೆ ಫಾರ್ಮುಲಾ ಕರೆಕ್ಟ್ ಯೂಸ್ ಮಾಡಬಹುದು ನೀವು. ಬಟ್ ಪ್ಲಸ್ ಮೈನಸ್ ಕರೆಕ್ಟ್ ಹಾಕಳ್ದಂಗೆ ಯೂಸ್ ಮಾಡಿದ್ರೆ ನಿಮ್ಗೆ ಬರೋ ಆನ್ಸರ್ ಆಪ್ಷನ್ಸ್ ಅಲ್ಲಿ ಇರೋದೇ ಇಲ್ಲ. ಅವಾಗ ಯಾಕೆಂದ್ರೆ ಅವ್ನ ಆಪ್ಷನ್ ಕೇಳಿರೋದ್ನು ಅದೇ ತರ ಕೇಳಿರ್ತಾನೆ, ಎಲ್ಲವೂ ಸೇಮ್ ಕೊಟ್ಬಿಟ್ಟು ಒಂದು ಪ್ಲಸ್ ಮೈನಸ್ ಸರ್ ಖಂಡಿತ ನೀವು ಕನ್ಫ್ಯೂಷನ್ ಅವಾಗ ಆಗ್ಬಾರ್ದು. ಹಂಗ ಅದಕ್ಕೆ ನಾನು ಹೇಳ್ತಾ ಇರೋದು ಕೋರ್ ಕಾನ್ಸೆಪ್ಟ್ ಅಂದ್ರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಲ್ಲಿ ಕರೆಕ್ಟ್ ಇದ್ದು, ಜೊತೆಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಈ ಕ್ವಶನ್ಗೆ ಅನ್ನೋದು ಗೊತ್ತಿದ್ದು, ಜೊತೆಗೆ ಬಹಳ ಇಂಪಾರ್ಟೆಂಟು ಎಲ್ಲ ಗೊತ್ತಿರುತ್ತೆ. ನಾವು ಸಾಮಾನ್ಯವಾಗಿ ತಮಾಷೆಗೆ ಹೇಳ್ತಾ ಇರ್ತೀವಿ, ಕೆಲವು ಸರಿ ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅಂತ. ಪ್ರಾಬ್ಲಮ್ ಫಾರ್ಮುಲಾ ಗೊತ್ತು, ಪ್ರಾಬ್ಲಮ್ ಅರ್ಥ ಆಗಿದೆ, ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತು. ಕ್ಯಾಲ್ಕುಲೇಷನ್ ನಾನು ವೀಕ್ ಇದೀನಿ, ಆಕ್ಯುರೇಟ್ ಆಗಿ ನನ್ ಕೆಲ ಮಲ್ಟಿಪ್ಲಿಕೇಶನ್ ಮಾಡಕ್ ಆಗ್ತಾ ಇಲ್ಲ, ಡಿವಿಷನ್ ಮಾಡಕ್ ಆಗ್ತಾ ಇಲ್ಲ, ಎಲ್ಲ ಮಾಡಿರ್ತಾನೆ. ಸೈನ್ ಲಾಸ್ಟ್ ಇಡಬೇಕಾದ್ರೆ ಸೈನ್ ಅಬ್ಸರ್ವ್ ಮಾಡ್ಬಿಡ್ತಾನೆ. ಅಲ್ಲಿ ಆಮೇಲೆ ಪವರ್ ತಗೊಳ್ಳೋದು, ಅಲ್ಲಿ ಕೆಲವು ಸರಿ ಏನಾಗ್ಬಿಡುತ್ತೆ ಸರ್ ಅಂತ ಹೇಳಿದ್ರೆ, ಕ್ವಶನ್ ನ SI ಯೂನಿಟ್ ಅಲ್ಲಿ ಕೇಳಿರ್ತಾನೆ, ಆನ್ಸರ್ ನ ನಾನ್ SI ಯೂನಿಟ್ ಅಲ್ಲಿ ಕೊಟ್ಟಿರ್ತಾನೆ. ನಾವು ಬಂದಿರೋ SI ಯೂನಿಟ್ ಅನ್ನ ನಾನ್ SI ಯೂನಿಟ್, ಫಾರ್ ಎಕ್ಸಾಂಪಲ್ ಇವಾಗ 10 ಮೀಟರ್ ಅಂತ ಆಕ್ಚುಲಿ ಕ್ವಶನ್ ಅಲ್ಲಿ 10 ಮೀಟರ್ ಬಳಸ್ಕೊಂಡು ಮಾಡಿದ್ದಾರೆ ಆನ್ಸರ್. ಸರ್ ಆನ್ಸರ್ ಫಾರ್ ಎಕ್ಸಾಂಪಲ್ ಆನ್ಸರ್ 0.1 ಮೀಟರ್ ಬರ್ಬೇಕು ಅಂತ ಇರುತ್ತೆ, ಬಟ್ ಅವ್ರು 0.1 ಮೀಟರ್ ಕೊಡಲ್ಲ, ಅದಕ್ಕೆ 10 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿರ್ತಾನೆ. 10 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ಮೀಟರ್ ಅಲ್ಲ. ಸ್ಟೂಡೆಂಟ್ಸ್ ನಾವು ಬಂದಿರೋ ಆನ್ಸರ್ ಮೀಟರ್ ಅಲ್ಲಿ ಬಂದಿದೆ, ಇಲ್ಲ ಆನ್ಸರೇ ಕಾಣ್ತಾ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ. ಅವಾಗ ಯಾವ್ದೋ ಒಂದು ಇನ್ನೊಂದಕ್ಕೆ ಹಾಕ್ಬಿಡ್ತಾನೆ. ಅವಾಗ ಆಕ್ಚುಲಿ ನಮ್ಗೆ ಗೊತ್ತಿರ್ಬೇಕು ಅದೇ ಆನ್ಸರ್ನ ಬೇರೆ ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ ಇವರು, ಅದು ಇದು ಕೂಡ ಗೊತ್ತಿರ್ಬೇಕು ಅವರಿಗೆ ಮಕ್ಕಳಿಗೆ. ಆಮೇಲೆ ಪ್ರಿಫಿಕ್ಸಸ್ಗಳು ವ್ಯಾಲ್ಯೂ ಗೊತ್ತಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಕ್ವಶನ್ ಮಿಲಿ ಆಂಪಿಯರ್ ಅಂತ ಬಂತು, ಕ್ವಶನ್ 3 ಮಿಲಿ ಆಂಪಿಯರ್ ಅಂತ ಬಂದಿದೆ, ಅವ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಬರೀ 3 ಅಷ್ಟೇ ಹಾಕೊಂಡ್ಬಿಟ್ಟ, ಆನ್ಸರ್ ಹಂಗ್ ಬರುತ್ತೆ. ಯಾಕೆ ಅಂದ್ರೆ 3 ಮಿಲಿ ಅಂದ್ರೆ 3 × 10⁻³ ಹಾಕೋಬೇಕು, -3 ಹಾಕೋಬೇಕು. ಹಿಂಗೆ ಪ್ರಿಫಿಕ್ಸ್ ವ್ಯಾಲ್ಯೂ ಗೊತ್ತಿರ್ಬೇಕು, ಮಿಲಿ, ಸೆಂಟಿ, ಮೈಕ್ರೋ, ಇವೆಲ್ಲ ನೆಗೆಟಿವ್ ಪ್ರಿಫಿಕ್ಸಸ್ ಅಂದ್ರೆ ಸ್ಮಾಲರ್ ವ್ಯಾಲ್ಯೂಸ್. ಅದೇ ತರ ಹೈಯರ್ ವ್ಯಾಲ್ಯೂಸ್ಗಳು ಬಹಳ ರೇರ್ ಆಗಿ ಬರುತ್ತೆ ಫಿಸಿಕ್ಸ್ ಅಲ್ಲಿ. ಕಿಲೋ ಅಂತ ಬರುತ್ತೆ, ಕಿಲೋ ಅಂತ ಬಂದ್ರೆ 1010⁻³ ಅಂತ ಹಾಕೋಬೇಕು. ಮೆಗಾ ಅಂತ ಬರುತ್ತೆ, ಸೊ ಮೆಗಾ ಅಂತ ಬರ್ತಿದ್ದಂಗೆ 10⁻6 ಹಾಕೋಬೇಕು. ಇವನ ಪರ್ಟಿಕ್ಯುಲರ್ ಸಿಂಬಲ್ ಇರೋ ಪ್ರಿಫಿಕ್ಸ್ ವ್ಯಾಲ್ಯೂಗಳು ಹಾಕಲ್ದಂಗೆ ಸಾಲ್ವ್ ಮಾಡಿದ್ರೆ ಆಕ್ಯುರೇಟ್ ಆನ್ಸರ್ ಬರಲ್ಲ, ಅವ್ರಿಗೆ ಆಪ್ಷನ್ ಸಿಗಲ್ಲ. ಸೊ ಹಂಗಾಗಿ ಇವೆಲ್ಲವೂ ಕೂಡ ಗೊತ್ತಿರ್ಬೇಕು ಮಕ್ಕಳಿಗೆ. ಅಂದ್ರೆ ನಾವು ಫಸ್ಟ್ ಕ್ವಶನ್ ಓದ್ಕೊಳ್ತಿದ್ದಂಗ್ಲೇನೆ ಕ್ವಶನ್ ಬಗ್ಗೆ ಯಾರಿಗ ಅರ್ಥ ಆಗುತ್ತೋ 100% ಗೆಸ್ಸಿಂಗ್ ನಲ್ಲೇ ಗೊತ್ತಾಗ್ಬಿಡ್ತಿದೆ ಆನ್ಸರ್ ಇಂಥದೇ ಬರುತ್ತೆ ಅಂತ ಹೇಳಿ. ಕ್ವಶನ್ ಅರ್ಥ ಆಗದಲ್ಲೇ ಯಾವುದೇ ಕಾರಣಕ್ಕೂ ಯಾವ ಆನ್ಸರ್ ಮಾಡಲ್ಲ. ಕರೆಕ್ಟ್ ಸರ್. ಜೊತೆಗೆ ಪ್ರತಿಯೊಂದು ವ್ಯಾಲ್ಯೂಸ್ ವಿತ್ ಯೂನಿಟ್ಸ್ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಕೆಲವು ವ್ಯಾಲ್ಯೂ ವಿತ್ ಯೂನಿಟ್, ಇವಾಗ ಫಾರ್ ಎಕ್ಸಾಂಪಲ್ ಮಕ್ಳಿಗೆ ಗೊತ್ತಾಗಿರುತ್ತೆ. ನಮ್ಮ ಮೊನ್ನೆ ಬೋರ್ಡ್ ಎಕ್ಸಾಮ್ ಬರ್ದಿರೋ ಫಿಸಿಕ್ಸ್ ಅಲ್ಲಿ ಕ್ವಶನ್ ಪೇಪರ್ ನಲ್ಲಿ
ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತೇಳಿ ಒಂದು ವ್ಯಾಲ್ಯೂ ಕೊಟ್ಟು ಅದನ್ನ ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಡಬೇಕು ಯೂನಿಟ್. ಆದ್ರೆ ಏನಾಗ್ಬಿಟ್ಟಿದೆ ಸರ್ ಅಲ್ಲಿ ಅಂತ ಹೇಳಿದ್ರೆ, ಟೈಪಿಂಗ್ ಮಾಡ್ತಕ್ಕಂಥವ್ರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ, ಮತ್ತೆ ತುಂಬಾ ಕಾನ್ಫಿಡೆನ್ಷಿಯಲ್ ಪೇಪರ್ ಸೆಟ್ ಆಗೋದ್ರಿಂದ ಆ ಕೂಲಮ್ಗೆ ಸಿಂಬಲ್ ಕ್ಯಾಪಿಟಲ್ ಸಿ, ಬಟ್ ಪ್ರಿಂಟ್ ಆಗಿರೋ ಕ್ವಶನ್ ಪೇಪರ್ ಅಲ್ಲಿ ಸ್ಮಾಲ್ ಸಿ ಇದೆ. ನಮ್ಮ ಫಿಸಿಕ್ಸ್ ಅಲ್ಲಿ ಸ್ಮಾಲ್ ಸಿ ಅಂದ್ರೆ ಸೆಂಟಿ ಅಂತ. ಇವಾಗ ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಹೋಗ್ಬಿಟ್ಟು ಅದು ಸೆಂಟಿ ಪರ್ ಮೀಟರ್ ಸ್ಕ್ವೇರ್ ಆಯ್ತು. ಈಗ ಸ್ಟೂಡೆಂಟ್ ಏನ್ ಮಾಡ್ಬೇಕು, ಇವಾಗ ಸ್ಟೂಡೆಂಟ್ಗೆ ನಾಲೆಡ್ಜ್ ಇದ್ರೆ, ಸಬ್ಜೆಕ್ಟ್ ಗೊತ್ತಿದ್ರೆ, ಇದು ಫಿಸಿಕಲ್ ಕ್ವಾಂಟಿಟಿ ಚಾರ್ಜ್ ಡೆನ್ಸಿಟಿ ಇದು ಯೂನಿಟ್ ತಪ್ಪಾಗಿದೆ ಅಂತೇಳಿ ವ್ಯಾಲ್ಯೂ ಹಾಕೊಂಡ್ ಮಾಡ್ತಾನೆ. ಇವಾಗ ನೀವೇನಾದ್ರೂ ಅವ್ನು ಗೊತ್ತಿಲ್ಲ ಇರೋನು ಸೆಂಟಿ ಅಂದ್ರೆ 10⁻², ಅದನ್ನ ಹಾಕೊಂಡ್ ಮಾಡ್ತಾನೆ. ಅದಕ್ಕೆ ಇವಾಗ ನಮ್ಮ ಮೊನ್ನೆ ಇವ್ಯಾಲ್ಯೂಯೇಷನ್ ಅಲ್ಲಿ ಒಂದು ಕನ್ಕ್ಲೂಷನ್ ಬಂದ್ರು, ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಸೆಂಟಿ ಅಂತ ಹಾಕೊಂಡ್ ಮಾಡಿದ್ರು ಮಾರ್ಕ್ಸ್ ಕೊಡ್ರಿ, ಕೂಲಮ್ ಅಂತ ಹಾಕೊಂಡ್ ಮಾಡಿದ್ರು ಮಾರ್ಕ್ಸ್ ಕೊಡ್ರಿ ಅಂತ. ಅಂದ್ರೆ ಇದು CET ಅಲ್ಲಿ ಈ ತರ ಮಿಸ್ಟೇಕ್ ಆದ್ರೆ ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಅಂತ. ಆದ್ರೆ ಸ್ಟೂಡೆಂಟ್ಸ್ಗೆ ಅಟ್ಲೀಸ್ಟ್ ನಾಲೆಜ್ ಇರ್ಬೇಕು. ಕ್ಯಾಪಿಟಲ್ ಸಿ ಬರೆದ್ರೆ ಕೂಲಮ್, ಸ್ಮಾಲ್ ಸಿ ಬರೆದ್ರೆ ಸೆಂಟಿ, ಸೆಂಟಿ ಅಂತ ಬರೆದ್ರೆ ನಾವು ವ್ಯಾಲ್ಯೂಸ್ 10⁻² ಹಾಕಬೇಕು. ಕೂಲಮ್ ಅಂದ್ರೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಸಣ್ಣ ಸಣ್ಣ ಪುಟ್ಟ ನಾಲೆಡ್ಜ್ಗಳನ್ನ ಇಟ್ಕೊಂಡ್ರೆ ಮಕ್ಕಳು ಅಕ್ಯುರೇಟ್ ಆಗಿ ಆನ್ಸರ್ನ ಮಾಡಬಹುದು ವಿತ್ ಅವರ ಎಫರ್ಟ್ಸ್, ವಿತ್ ಮ್ಯಾಥಮೆಟಿಕ್ಸ್ ಸ್ಪೀಡ್ ಮಾಡಬಹುದು ಸರ್. ಒಳ್ಳೇದು ಸರ್, ಕೆಲವು ವಿಷಯಗಳು ತಿಳಿಸ್ಕೊಟ್ರಿ. ಕೊನೆಯದಾಗಿ ಸರ್, ಈಗ 60 ಮಾರ್ಕ್ಸ್ಗೆ ನಮಗೆ ಟೆಸ್ಟ್ ಪೇಪರ್ ಬರುತ್ತೆ. ಹೌದು ಸರ್. OMR ಶೀಟ್ ನಾವು 60 ಮಾರ್ಕ್ಸ್ ಮಾಡಬೇಕು. ಈ 60 ಮಾರ್ಕ್ಸ್ನಲ್ಲಿ ಕನಿಷ್ಠ ಅಂದ್ರೆ ಒಂದು 40-45 ತಗೊಂಡ್ರೆ ಅವನು ವಿತಿನ್ 1000 ಒಂದು ರ್ಯಾಂಕಿಂಗ್ ನಲ್ಲೇ ಬಂದ್ಬಿಡ್ತಾನೆ. ಅವನು 45ರಿಂದ 50 ಅಲ್ಲ ಹಂಗೆ ಬರ್ತಾನೆ ಅಂತ ಖಚಿತವಾಗಿ ಹೇಳಕ್ಕೆ ಕಷ್ಟ. 40ರಿಂದ 50 ಒಳ್ಳೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅಲ್ಲ ಇಲ್ಲ ಸರ್, ಹೇಳ್ತೀನಿ ಕೇಳಿ. ಒಂದು PCM ಅಷ್ಟೇ ತಗೊಂಡ್ರೆ, ನೀವು ಇಂಜಿನಿಯರಿಂಗ್ ತಗೊಂಡ್ರೆ ಹೆಂಗೆ ರ್ಯಾಂಕ್ ಅಲಾಟ್ ಆಗುತ್ತೆ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಅಲ್ಲಿ PU ಬೋರ್ಡ್ ಅಲ್ಲಿ PCM ಏನು 100 ಮಾರ್ಕ್ಸ್ ಎಕ್ಸಾಮ್ ಮಾಡ್ತಾರಲ್ಲ, ಅದರಲ್ಲಿ ಎಷ್ಟು ತಗೊಂಡಿದ್ದಾರೆ ಅದರ 50%. ನೆಕ್ಸ್ಟ್ ಹೌದು, ಇಂಜಿನಿಯರಿಂಗ್ ಮಾತ್ರ ನಾನು ಹೇಳ್ತಾ ಇರೋದು. ನೀಟಿಗೆ ತಗೊಳ್ಳೋದೇ ಇಲ್ಲ ಬೋರ್ಡ್ ಮಾರ್ಕ್ಸ್ ನ, JEಗೂ ಬೋರ್ಡ್ ಮಾರ್ಕ್ಸ್ ತಗೊಳ್ಳಲ್ಲ. ಕರ್ನಾಟಕ CET ಬಗ್ಗೆ ಮಾತಾಡ್ತಿರೋದ್ರಿಂದ, ಕರ್ನಾಟಕ CET ನಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಅನೌನ್ಸ್ ಆಗ್ಬೇಕು ಅಂದ್ರೆ PCM ಬೋರ್ಡ್ ಎಕ್ಸಾಮ್ 300 ಮಾರ್ಕ್ಸ್ ಏನ್ ಬರೆದಿರ್ತಾರಲ್ಲ, ಆ 300 ಮಾರ್ಕ್ಸ್ ಅಲ್ಲಿ ಎಷ್ಟು ತಗೊಳ್ತಾರೆ ಅದರ 50%. ಇದು 180 PCM CET ಮಾರ್ಕ್ಸ್ ಅಲ್ಲಿ ತಗೊಳ್ತಾರೆ. ಇವೆರಡನ್ನು ಸೇರಿಸ್ಕೊಂಡು ಕಂಬೈನ್ ಮಾಡಿ ಅದರ ಬೇಸ್ ಮೇಲೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಹಂಗಾಗಿ ನೀವು ಇಲ್ಲಿ 40 ಮಾರ್ಕ್ಸ್ ತಗೊಂಡೆ, ನಾನು 40 ಫಿಸಿಕ್ಸ್ ಅಲ್ಲಿ 40 ತಗೊಂಡೆ, ಕೆಮಿಸ್ಟ್ರಿಯಲ್ಲಿ 40, ಮ್ಯಾಥ್ಸ್ ಅಲ್ಲಿ 40 ತಗೊಂಡೆ, 120 ಆಯ್ತು. ಅಲ್ಲಿ ಕಡಿಮೆ ತಗೊಂಡಿದ್ರೆ ಇಲ್ಲಿ ರ್ಯಾಂಕಿಂಗ್ ಜಾಸ್ತಿ ಬರುತ್ತೆ, ಅಲ್ಲಿ ಜಾಸ್ತಿ ತಗೊಂಡು ಇಲ್ಲಿ ಕಡಿಮೆ ರ್ಯಾಂಕಿಂಗ್ ಬರುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಆ ವರ್ಷ ಮಕ್ಕಳುಗಳ ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದು ಗೊತ್ತಾಗಲ್ಲ. ಹೋದ ವರ್ಷ ಇದೇ 120 ಮಾರ್ಕ್ಸ್, ಅಲ್ಲೊಂದು 70 ಅಥವಾ 80%, ಒಂದು 10,000 ರ್ಯಾಂಕಿಂಗ್ ಅಲ್ಲಿ ಆತರ ಬಂದಿದ್ದು, ಒಂದು ನಂಬರ್ ಹೇಳ್ತಾ ಇದ್ದೆ, 10,000 ಬಂದಿದ್ರೆ ಈ ವರ್ಷ ಬರ್ದಿರೋ ಮಕ್ಕಳು ಚೆನ್ನಾಗಿ ಬರ್ದಿರ್ಬೋದು. ಅವಾಗ ಅದೇ ಮಾರ್ಕ್ಸ್ಗೆ ರ್ಯಾಂಕಿಂಗ್ ಜಾಸ್ತಿ ಬರ್ಬೋದು. ಅದು ಹಂಗೆ ಹೇಳಕ್ ಬರಲ್ಲ ಸರ್, ಒಂದು ಆವರೇಜ್ ಗೆಸ್ ಮಾಡ್ಬೋದು. ಒಂದು 40 40 ತೆಗೆದ್ರೆ ಖಂಡಿತ ನೀವು ಹೇಳಿದಾಗ ಒಂದು ಗುಡ್ ಮಾರ್ಕ್ಸ್. ಅದು 60 45 ತಮಾಷೆ ಮಾತಲ್ಲ. ಆದ್ರೆ ಎಸ್ಪೆಷಲಿ ಫಿಸಿಕ್ಸ್ ಅಲ್ಲಿ 60 40 ತಗೊಂಡು ಬೋರ್ಡಲ್ಲಿ ಕೂಡ ಚೆನ್ನಾಗಿ ತೆಗೆದಿದ್ರೆ ಒಂದು ಒಳ್ಳೆ ರ್ಯಾಂಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 1000 ರ್ಯಾಂಕಿಂಗ್ ಇಲ್ಲ ಸರ್, ಕಷ್ಟ ಆಗುತ್ತೆ. ಓಕೆ, ಈಗ ನಾವು 40ರಿಂದ 50ಕ್ಕೆ ನಾವು ಸ್ಕೋರ್ ಮಾಡ್ಕೋಬೇಕು ಅಂತೇಳಿ ನಾವು ಹೊರಟಾಗ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಹೇಳ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಟ್ರಿಕ್ಸ್ಗಳೆಲ್ಲ ಬಳಸಿ ನಾನು ಮಾಡಿದ್ದೀನಿ, ಅಷ್ಟೊಂದು ಸ್ಕೋರ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ ಅಂತ ಒಬ್ಬ ವಿದ್ಯಾರ್ಥಿ ಅಂದ್ಕೊಂಡಿದ್ರೆ. ಅಂದ್ರೆ ಈಗ ನಾವು ಬಹಳ ಕೊನೆಯದಾಗಿ ನಾವು ಕೇಳ್ತಕ್ಕಂಥದ್ದು, ಇರೋ ಟೈಮ್ನಲ್ಲಿ, ಇಷ್ಟು ಕಡಿಮೆ ಟೈಮ್ನಲ್ಲಿ ಇಂತಿಂಥ ಚಾಪ್ಟರ್ಸ್ಗಳಿಗೆ ಇಷ್ಟಿಷ್ಟ ಅಂತ ಹೇಳಿದಿರಲ್ಲ ನೀವು, ಅಷ್ಟನ್ನ ಓದ್ರೆ ಸಾಕಾ ಅಥವಾ ನಾವು ಮೊದಲಿಂದನೂ ಎಷ್ಟು ಚಾಪ್ಟರ್ಸ್ಗಳೆಲ್ಲ ರಿವಿಷನ್ ಮಾಡಲೇಬೇಕಾ? ಇಲ್ಲ, ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ನಲ್ಲ, ಅದರ ವೈಟೇಜ್ ಮೇಲೆ, ಅಂದ್ರೆ ಅದಕ್ಕೆ ಅಲಾಟ್ ಆಗಿರೋ ಪೀರಿಯಡ್ಸ್ ಮೇಲೆ, ಅದರ ಬೇಸ್ ಮೇಲೆ ನೋಡೋದಾದ್ರೆ ಒಂದು 40ರಿಂದ 45 ಮಾರ್ಕ್ ತಗೊಳಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೋದ್ರೆ 40 ಅಂತೂ ತಗೋಬಹುದು. ಅದ್ರಲ್ಲಿ ತರೋ ಇದ್ರೆ ಕ್ವಶನ್ ಆಕ್ಯುರೇಟ್ ಆಗಿ ಅಟೆಂಡ್ ಮಾಡಿದ್ರೆ ಖಂಡಿತ ಒಂದು 40 ತಗೋಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮೇಜರ್ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಬಹಳ ಇರುತ್ತೆ ಸರ್, ಯೂಶುವಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ PUC ನಲ್ಲಿ ಮೆಕ್ಯಾನಿಕ್ಸ್ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಅದರಲ್ಲಿ ಫಸ್ಟ್ PUC ನಲ್ಲಿ ಆಸಿಲೇಷನ್ಸ್ ಅಂಡ್ ವೇವ್ಸ್ ಅಂತ ಇದೆ. ಆಮೇಲೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳಿ, ಅಂದ್ರೆ ಹೀಟ್ ರಿಲೇಟೆಡ್ ಇದು ಕೊಡ್ಬೋದು. ಇನ್ನು ಸಣ್ಣ ಪುಟ್ಟ ಚಾಪ್ಟರ್ ಇದಾವೆ, ಫಿಸಿಕಲ್ ಇವಾಗ ತೆಗೆದಿರೋ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಈ ತರ ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಬರ್ತವೆ. ತೀರಾ ಏನ್ ನಡೆಯುತ್ತೆ ಅದು ಎಲ್ಲ ಓದಿರಿ ಅಂತ ಹೇಳ್ತೀನಿ. ಬಟ್ ನೀವ್ ಹೇಳಿದಾಗ ಕಡಿಮೆ ಟೈಮ್ ಇರೋದ್ರಿಂದ ಈ ಮೇಜರ್ ಟಾಪಿಕ್ಸ್ಗಳಿಗೆ ಹೆಚ್ಚು ಗಮನ ಕೊಡಬೇಕು ಸರ್. ಆಮೇಲೆ ಅವಾಗಲೇ ಹೇಳೋದನ್ನ ಮರ್ತೆ ನಾನು, ಇನ್ನೊಂದು ಬಹಳ ವಿಚಾರ,
ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ಬಂದಾಗ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಬರೀ PU ಬೋರ್ಡ್ನಲ್ಲಿ ಏನು ಥಿಯರಿ ಟಾಪಿಕ್ಸ್ ಇತ್ತು ಅದ್ರ ಮೇಲೆ ಕ್ವಶನ್ಸ್ ಬರ್ತಾ ಇತ್ತು. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಇದು KAನವರು ಫಸ್ಟ್ ಒಂದು ಸಿಲೆಬಸ್ನ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಸಿಲೆಬಸ್ ರಿಲೀಸ್ ಮಾಡಿದ್ಮೇಲೆ ಲಾಸ್ಟ್ಗೆ ಒಂದು ವಾರ ಆದ್ಮೇಲೆ ಇನ್ನೊಂದು ಟಾಪಿಕ್ನ ಓದಬೇಕು ನೀವು ಅಂತ ರಿಲೀಸ್ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ಅಂತ ಹೇಳಿ ಅದ್ರ ಮೇಲೆ ಕೂಡ ಕ್ವಶನ್ ಬರ್ತಾ ಇದೆ. ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ಮೇಲೆ ಕ್ವಶನ್ ಬರುತ್ತೆ. ಹಂಗಾಗಿ ಅದು ಕೂಡ ಸಿಲೆಬಸ್ ಅನ್ನ ಬಿಟ್ಟಿದ್ದಾರೆ KA ವೆಬ್ಸೈಟ್ ಅಲ್ಲಿ. ಅದ್ರ ಬಗ್ಗೆ ಓದ್ಬೇಕು. ಅದೇನಂದ್ರೆ PUC ನಲ್ಲಿ ಅವ್ರು ಏನು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ 30 ಮಾರ್ಕ್ಸ್ಗೆ ಅದರ ಬೇಸ್ ಮೇಲೆ ಥಿಯರಿ ಕ್ವಶನ್ಸ್ ಬರುತ್ತೆ. ಓಕೆ ಸರ್, ಇದುವರೆಗೂ ತಾವು ಇಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದಲ್ಲಿ ಹೇಗೆ ಸ್ಕೋರ್ ಮಾಡ್ಬೇಕನ್ನೋ ವಿಷಯದ ಬಗ್ಗೆ ಕುಲಂಕುಷವಾಗಿ ಭಾಳ ಶಾರ್ಟ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಈ ಬಂದಿದ್ದಕ್ಕೆ ನಿಮಗೆ ಈ ಒಂದೆಲ್ಲರ ಪರವಾಗಿ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ. ಕಡೆಯದಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ಒಂದು ಮಾತು ಹೇಳ್ತೀನಿ. ಈ ಮೊದಲನೇ ಮಾತು ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ಬರೀರಿ. ಅದ್ರ ಜೊತೆಗೆ OMR ಪ್ಯಾಟರ್ನ್ ಆಗಿರೋದ್ರಿಂದ ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳ್ತೀನಿ ನಾನು. ನೀವು ಇಂಕನ್ನು ಹಾಕ್ಬೇಕಾದ್ರೆ ಥಿಂಕ್ ಮಾಡಿ ಇಂಕ್ ಮಾಡಿ. ಒಂದ್ಸರಿ OMR ಶೇರ್ ಮಾಡಿದ್ರೆ ಮತ್ತೆ ಅವಕಾಶ ಸಿಗಲ್ಲ. ಹಂಗಾಗಿ ಥಿಂಕ್ ಬಿಫೋರ್ ಇಂಕ್ ಅಂಡ್ ಆಲ್ ದ ಬೆಸ್ಟ್.